ನೀವಿವಾಗ ನೋಡ್ತಾ ಇರಬಹುದು ತರಕಾರಿ ಮಾರ್ಕೆಟ್ನ ತರಕಾರಿ ವಿಡಿಯೋಗಳನ್ನ. ಇವತ್ತು ನಿಮಗೆ ಫ್ರೆಶ್ ಆಗಿರುವಂತಹ ಟೊಮೊಟೊ, ಹಸಿಮೆಣಸಾಗಿರ್ಬಹುದು ಪ್ರತಿಯೊಂದು ನಿಮಗೆ ನೋಡೋಕ್ಕೆ ಸಿಗತ್ತೆ ತರಕಾರಿ ಮಾರ್ಕೆಟ್ನಲ್ಲಿ. ಸೊ ಸಂಡೇ ಆದರೂ ಕೂಡ ಇವತ್ತು ರಜೆ ಇಲ್ಲ, ತರಕಾರಿ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ನೋಡಬಹುದು ಬಟಾಣಿ ಕೂಡ ಇದೆ ಇವತ್ತಿನ ದಿನ ತರಕಾರಿ ಮಾರ್ಕೆಟ್ನಲ್ಲಿ. ಸೊ ಪ್ರತಿಯೊಂದ್ರದ್ದು ರೇಟ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ಇವತ್ತಿನ ದಿನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ನೋಡ್ತಿರುವಂತಹ ಲಿಂಬೆಹಣ್ಣಿಗೆ 2 ರೂಪಾಯಿ ಇದೆ. 2 ರೂಪಾಯಿಗೆ ಒಂದು ಲಿಂಬೆಹಣ್ಣು ಸಿಗತ್ತೆ. ಸೊ ನೀವು ಮಾರ್ಕೆಟಿಗೆ ಬಂದರೆ ಹೋಲ್ಸೇಲಲ್ಲಿ ನೀವು ಕೊಂಡ್ಕೊಂಡು ಹೋಗಬಹುದು. ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ರೈತರು ಹೊಲದಿಂದ ಡೈರೆಕ್ಟಾಗಿ ತಗೊಬಂದು ಇಟ್ಕೊಂಡಿರೋದ್ರಿಂದ ಸೊ ನಿಮಗೆ ಫ್ರೆಶ್ ಆಗಿರುವಂತಹ ಲಿಂಬೆಹಣ್ಣು ನೋಡೋಕ್ಕೆ ಸಿಗತ್ತೆ. ಇದು 1 ರೂಪಾಯಿಗೆ ಸಿಗತ್ತೆ. 1 ರೂಪಾಯಿಗೆ ಒಂದು ಲಿಂಬೆಹಣ್ಣು ಸಿಗತ್ತೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ. ನೋಡ್ಕೊಳ್ಬಹುದು, ವಿಡಿಯೋಗಳನ್ನ ಗಮನಿಸ್ಕೊಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಮೂಲಂಗಿಗೆ 11 ರೂಪಾಯಿಗೆ 1 kg ಸಿಗ್ತಾ ಇದೆ. ದಾಸನಪುರ ಮಾರ್ಕೆಟ್ನಲ್ಲಿ 11 ರೂಪಾಯಿಗೆ ಇವತ್ತಿನ ದಿನ ಮೂಲಂಗಿ ಸಿಗತ್ತೆ 1 kgಗೆ. ಇದು ಬೆಂಡೆಕಾಯಿ 40 ರೂಪಾಯಿಗೆ 1 kg. ಈ ಒಂದು ತರಕಾರಿ 40 ರೂಪಾಯಿಗೆ 1 kg ಸಿಗ್ತಾ ಇದೆ. ಈ ಬೆಂಡೆಕಾಯಿ ಫ್ರೆಶ್ ಆಗಿದೆ, ನೋಡ್ಬೋದು, ರೈತರು ಡೈರೆಕ್ಟಾಗಿ ತಂದಿದ್ದಾರೆ. ಈ ಬೀನ್ಸ್ಗೆ 40 ರೂಪಾಯಿಗೆ 1 kg. ಇದಕ್ಕೂ ಕೂಡ ನೋಡ್ಬೋದು 40 ರೂಪಾಯಿಗೆ. ನಿಮಗೆ ಹೋಲ್ಸೇಲ್ ರೇಟಲ್ಲೇ 40 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಅಂಗಡಿಗಳಲ್ಲಿ ಎಷ್ಟಕ್ಕೆ ಸಿಗತ್ತೆ ಅನ್ನೋದನ್ನ ನೀವೇ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಈ ಕುಂಬಳಕಾಯಿಗೆ 20 ರೂಪಾಯಿಗೆ 1 kg ಇದೆ. ನಿನ್ನೆ ಯಾರೋ ಒಬ್ಬರು ಕಾಲ್ ಮಾಡಿದರು, ಸ್ವೀಟು ಕುಂಬಳಕಾಯಿ ನೋಡ್ಬೋದು. ಈ ಕುಂಬಳಕಾಯಿ ಬೆಳೆದಿದ್ದೀವಿ, ತುಂಬ ಇದೆ ಮೇಡಮ್, ತರ್ತೀವಿ ಅಂತ. ತಗೊಂಡು ಬನ್ನಿ, ಮಾರ್ಕೆಟಿಗೆ ತಗೊಂಡು ಬನ್ನಿ. ಯಾರೇ ರೈತರಾಗಿರಬಹುದು ಡೈರೆಕ್ಟಾಗಿ ನೀವು ಕೂಡ ದಾಸನಪುರ ಮಾರ್ಕೆಟಿಗೆ ತಗೊಂಡು ಬನ್ನಿ. ನೀವು ಕೂಡ ವ್ಯಾಪಾರ ಮಾಡಿ, ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ. ಈ ಕ್ಯಾರೆಟ್ಗೆ 40 ರೂಪಾಯಿಗೆ 1 kg. ನಿಮಗೆ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ತುಂಬ ರೇಟ್ ಕಡಿಮೆಗೆ ವ್ಯಾಪಾರ ಆಗ್ತಾ ಇದೆ ಅಂದರೆ ಡೈರೆಕ್ಟಾಗಿ ನೆಲಮಂಗಲ ಹತ್ರ ಇರುವಂತಹ ದಾಸನಪುರ ಮಾರ್ಕೆಟ್ಗೆ ನೀವು ತರಬಹುದು. ಇದು 40 ರೂಪಾಯಿಗೆ 1 kg. ನೋಡಬಹುದು, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಷ್ಟು ತರಕಾರಿ ಬೇಕು, ಯಾವ ರೀತಿ ತರಕಾರಿ ಬೇಕು, ಯಾವ್ಯಾವ ತರಕಾರಿ ಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿದ್ರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಈ ಒಂದು ನವಿಲು ಕೂಸ್ಗೆ 10 ರೂಪಾಯಿಗೆ 1 kg. ನೋಡಬಹುದು, ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ 10 ರೂಪಾಯಿಗೆ 1 kg. ಭಾನುವಾರ ಅಂತ ರಜೆ ಇಲ್ಲ ಇವಾಗ ತರಕಾರಿ ಮಾರ್ಕೆಟ್ಗೆ. 10 ರೂಪಾಯಿಗೆ ಸಿಗತ್ತೆ. ಇದು 20 ರೂಪಾಯಿ ಬೀಟ್ರೂಟ್, ಇದು 20 ರೂಪಾಯಿಗೆ 1 kg. ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ 20 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಬೀಟ್ರೂಟ್ ಸಿಗ್ತಾ ಇದೆ. ಫ್ರೆಶ್ ಆಗಿದೆ, ದೊಡ್ಡ ಸೈಜಲ್ಲಿದ್ದಾವೆ. ನೋಡಬಹುದು, 20 ರೂಪಾಯಿಗೆ 1 kg ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ. ಇದು 30 ರೂಪಾಯಿಗೆ 1 kg. ನೋಡಬಹುದು, ಈ ಒಂದು ಅವರೆಕಾಯಿ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಯಾರೇ ರೈತರಾಗಿರಬಹುದು ಡೈರೆಕ್ಟಾಗಿ ನೀವು ಕೂಡ ದಾಸನಪುರ ಮಾರ್ಕೆಟಿಗೆ ತರಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು 40 ಪೀಸಸ್ಗೆ 400 ರೂಪಾಯಿ ಆಗುತ್ತೆ. ನೋಡಬಹುದು, ಈ ಒಂದು ಹೂಕೋಸು 40 ಪೀಸಸ್ಗೆ 400 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫ್ರೆಶ್ ಆಗಿದೆ. ಸೊ ಬಂದು ನೀವು ಕೊಂಡ್ಕೊಳ್ಬಹುದು ನೀವೇ ಡೈರೆಕ್ಟಾಗಿ. ಇಲ್ಲ ನಮಗೆ ಬರೋಕ್ಕಾಗಲ್ಲ, ತುಂಬ ದೂರದಲ್ಲಿದ್ದೀವಿ ಅಂದರೂ ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ. ಯಾವ್ಯಾವ ತರಕಾರಿ ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಿ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಇದು 40 ರೂಪಾಯಿಗೆ 40 ಪೀಸಸ್ಗೆ 350 ರೂಪಾಯಿ. ಓಕೆನಾ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬದನೆಕಾಯಿಗೆ 8 ರೂಪಾಯಿ kg ಇದೆ. ನೋಡ್ಬೋದು, 8 ರೂಪಾಯಿ kg ಇದೆ ವೈಟ್ ಕಲರ್ ಬದನೆಕಾಯಿ. ನೆಕ್ಸ್ಟು ನಾವು ನೋಡ್ತಿರುವಂಥ ಸೋರೆಕಾಯಿಗೆ 20 ರೂಪಾಯಿಗೆ 1 kg ನಡೀತಾ ಇದೆ ಇವಾಗ ದಾಸನಪುರ ಮಾರ್ಕೆಟ್ನಲ್ಲಿ. 20 ರೂಪಾಯಿಗೆ ಸೋರೆಕಾಯಿ ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ಕಡಿಮೆ ರೇಟಿಗೆ ಸಿಗತ್ತೆ. ಸೊ ದಾಸನಪುರ ಮಾರ್ಕೆಟಿಗೆ ಬನ್ನಿ. ಈ ಒಂದು ತರಕಾರಿಗೆ 5 ರೂಪಾಯಿ ಆಗುತ್ತೆ. ಸೀಮೆ ಬದನೆಕಾಯಿ 5 ರೂಪಾಯಿಗೆ 1 kg. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫ್ರೆಶ್ ಆಗಿದೆ. ಸೀಮೆ ಬದನೆಕಾಯಿಗೆ 5 ರೂಪಾಯಿಗೆ 1 kg. ರೇಟ್ ಕಡಿಮೆನೇ ಇದೆ ಸೀಮೆ ಬದನೆಕಾಯಿಗೆ. ಇದು ಒಂದು ಬಾಕ್ಸ್ಗೆ 400 ರೂಪಾಯಿ ಆಗುತ್ತೆ. ಒಂದು ಬಾಕ್ಸ್ಗೆ 400 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಟೊಮೊಟೊ ಫ್ರೆಶ್ ಆಗಿದೆ. ಫುಲ್ ಒಂದು ಬಾಕ್ಸ್ಗೆ 400 ರೂಪಾಯಿ ಆಗುತ್ತೆ. ಸೊ ನೀವು ಮಾರ್ಕೆಟ್ಗೆ ಬಂದು ನೀವು ಕೂಡ ಕೊಂಡ್ಕೊಂಡು ಹೋಗಬಹುದು. ದಾಸನಪುರ ಮಾರ್ಕೆಟಿಗೆ ಬಂದರೆ ನೀವು ಪ್ರತಿಯೊಂದು ತರಕಾರಿಗಳು ನೋಡೋಕ್ಕೆ ಸಿಗುತ್ತೆ. 5 ರೂಪಾಯಿಗೆ 1 kg. ದಾಸನಪುರ APMC ಮಾರ್ಕೆಟ್ ಯಾರಾದರೂ ಬರಬಹುದು. ನೆಲಮಂಗಲದ ಹತ್ರ ಇರುತ್ತೆ ದಾಸನಪುರ APMC ಮಾರ್ಕೆಟ್ ಅಂತ ಯಾರ ಹತ್ರನೇ ಕೇಳಿದ್ರು ಹೇಳ್ತಾರೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸೌತೆಕಾಯಿ, ಸಾಂಬಾರು ಸೌತೆಕಾಯಿಗೆ 20 ರೂಪಾಯಿಗೆ 1 kg. 20 ರೂಪಾಯಿಗೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ 1 kg ತರಕಾರಿ ಸಿಗ್ತಾ ಇದೆ.
ಅದು ಸಾಂಬಾರು ಸೌತೆಕಾಯಿ ನೋಡ್ಬೋದು. ನಿಮಗೆಲ್ಲ ರೇಟಲ್ಲೂ ನೋಡೋಕ್ಕೆ ಸಿಗುತ್ತೆ, ಪ್ರತಿಯೊಂದು ರೇಟಲ್ಲೂ ಪ್ರತಿಯೊಂದು ತರಕಾರಿಗಳನ್ನೂ ನೋಡೋಕ್ಕೆ ಸಿಗುತ್ತೆ. ಇದು 50 ರೂಪಾಯಿ, ಶುಂಠಿ 50 ರೂಪಾಯಿಗೆ 1 kg ನೋಡ್ಬೋದು. ತರಕಾರಿ ಮಾರ್ಕೆಟ್ನಲ್ಲಿ ನಿಮ್ಗೆ ಶುಂಠಿ ಕೂಡ ಸಿಗುತ್ತೆ 50 ರೂಪಾಯಿಗೆ 1 kg. ನಿಮಗೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಬೇಕು ಅಂದರೆ ಸಪ್ರೇಟ್ ಮಾರ್ಕೆಟ್ ಇದೆ ದಾಸನಪುರದಲ್ಲಿ. ಇದು 27 ರೂಪಾಯಿಗೆ 1 kg ಸಿಗ್ತಾ ಇದೆ. ಈ ಬಜ್ಜಿ ಮೆಣಸು 27 ರೂಪಾಯಿಗೆ 1 kg ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನೋಡಬಹುದು, ಫ್ರೆಶ್ ಆಗಿದೆ. ರೈತರು ಹೊಲದಿಂದ ಡೈರೆಕ್ಟಾಗಿ ತಗೊಬಂದಿರ್ತಾರೆ. ನೋಡ್ಬೋದು, ಈ ಒಂದು ಮೆಣಸು, ಹಸಿ ಮೆಣಸು 40 ರೂಪಾಯಿ kg ಇದೆ. ಆದರೂ ಕೂಡ ಫ್ರೆಶ್ ಆಗಿದೆ 40 ರೂಪಾಯಿಗೆ. ನೋಡಬಹುದು ಯಾವ ರೀತಿ ಇದೆ ಅನ್ನೋದನ್ನ ನೀವು ಗಮನಿಸ್ಕೊಳ್ಳಿ. ಸೊ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಗಳನ್ನ ನೋಡ್ಕೊಳ್ಳಿ. ಇದು 40 ರೂಪಾಯಿಗೆ 1 kg. ಈ ಒಂದು ಅವರೆಕಾಯಿ 40 ರೂಪಾಯಿಗೆ 1 kg. ಅವಡೆಕಾಳು ಅಂತೀವಿ ನಾವು. ಸೊ ನೋಡ್ಕೊಳ್ಳಿ, ನಿಮಗೆ ಯಾವ ರೀತಿ ಏನು ಹೆಸರು ಗೊತ್ತು ಅನ್ನೋದು. ಇದು ಬಟಾಣಿ 40 ರೂಪಾಯಿಗೆ 1 kg. ಈ ಒಂದು ಬಟಾಣಿ 40 ರೂಪಾಯಿಗೆ 1 kg ನೋಡಬಹುದು. ಬಟಾಣಿ ಕೂಡ ಇವಾಗ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ತುಂಬ ದಿನ ರೇಟ್ ಜಾಸ್ತಿ ಆಗಿದೆ ಅಂತಿದ್ರಿ, ಬಟ್ ಇವಾಗ ಕಡಿಮೆ ರೇಟಿಗೆ ಸಿಗ್ತಾ ಇದೆ 40 ರೂಪಾಯಿಗೆ 1 kg. ಈ ಒಂದು ನುಗ್ಗೆಕಾಯಿ 150 ರೂಪಾಯಿಗೆ. ಈ ಫುಲ್ ಒಂದು ನಿಮ್ಗೇನು ಕಟ್ಟು ತೋರಿಸ್ತಾ ಇದ್ದಾರೋ ಅದು 150 ರೂಪಾಯಿಗೆ ಒಂದು ಸಿಗತ್ತೆ. ಆ ಒಂದು ಕಟ್ಟು 150 ರೂಪಾಯಿಗೆ ಸಿಗತ್ತೆ ನೋಡಬಹುದು. ಈ ಒಂದು ಬದನೆಕಾಯಿಗೆ ಅಂದರೆ ಫುಲ್ ಬ್ಯಾಗ್ಗೆ 50 ರೂಪಾಯಿ ಆಗುತ್ತೆ. ಈ ಒಂದು ಬದನೆಕಾಯಿಗೆ ಇರುವಂತಹ ಫುಲ್ ಬ್ಯಾಗಿಗೆ 50 ರೂಪಾಯಿ ಆಗುತ್ತೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನೋಡಬಹುದು ನೀವು. ಈ ಒಂದು ಸುವರ್ಣಗೆಡ್ಡೆಗೆ 30 ರೂಪಾಯಿಗೆ 1 kg ಇವತ್ತಿನ ದಿನ ನಿಮಗೆ ಸಿಗ್ತಾ ಇದೆ. ದಾಸನಪುರ ಮಾರ್ಕೆಟಿಗೆ ಬಂದರೆ ಸುವರ್ಣಗಡ್ಡೆ ಬೇಕು ಅಂದ್ರೂ ಕೂಡ 30 ರೂಪಾಯಿಗೆ 1 kg ಈ ಒಂದು ಗೆಣಸು ಸಿಗ್ತಾ ಇದೆ. ಇವತ್ತಿನ ದಿನ ನಿಮಗೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ತರಕಾರಿ ಸಿಗ್ತಾ ಇರೋ ಅಂಥದ್ದು ಕಡಿಮೆ ರೇಟಲ್ಲಿ ಸಿಗತ್ತೆ. ಸೊ ಹಬ್ಬ ಬರ್ತಾ ಇದೆ, ಇನ್ನೊಂದು 3 ದಿನ ಅಡ್ಡ ಇದೆ ಅಷ್ಟೇ, ಹಬ್ಬ ಬರ್ತಾ ಇದೆ. ಎಲ್ಲರೂ ತರಕಾರಿ ಅಡುಗೆಗಳನ್ನೇ ಜಾಸ್ತಿ ಮಾಡೋದು. ಸೊ ತರಕಾರಿಗೆ ರೇಟ್ ಆಗಬಹುದೇನೋ, ಕಾದು ನೋಡಬೇಕಾಗತ್ತೆ. ಸೊ ನೋಡೋಣ ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ರೇಟ್ ಆಗತ್ತೆ ತರಕಾರಿಗೆ ಅನ್ನೋದು. ಪ್ರತಿಯೊಂದ್ರ ಮೇಲೂ ಸ್ವಲ್ಪ ರೇಟ್ ಜಾಸ್ತಿ ಆಗತ್ತೆ. ಇಲ್ಲಿ ಮಾರ್ಕೆಟ್ನಲ್ಲಿ ಒಂದು 3, 4, 5 ರೂಪಾಯಿ ಜಾಸ್ತಿ ಆದರೆ ಅಂಗಡಿಗಳಲ್ಲಿ ಡಬಲ್, ಟ್ರಿಬಲ್ ಜಾಸ್ತಿ ಆಗಿಬಿಡತ್ತೆ. ಸೊ ನೋಡ್ಕೊಳ್ಳೋಣ ಯಾವ ರೀತಿ ಆಗತ್ತೆ ಅನ್ನೋದು, ವೆಯ್ಟ್ ಮಾಡಬೇಕಾಗತ್ತೆ. ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರ್ಕೆಟ್ನ ತರಕಾರಿ ವಿಡಿಯೋ. ತರಕಾರಿ ರೇಟ್ಗಳನ್ನ ನಾವಿವಾಗ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಇಲ್ಲಿವರೆಗೂ ತರಕಾರಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ವಿಡಿಯೋ ಹಾಕಿದ ತಕ್ಷಣವೇ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ. ನೀವು ಕೂಡ ಚೆಕ್ ಮಾಡಬಹುದು ದಾಸನಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಸೊ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.